ಪ್ರಿಯ ಸ್ನೇಹಿತರೆ, ನೀವು ಸಮೃದ್ಧಿಯಿಂದ ಅಭಿಷೇಕಿಸಲ್ಪಟ್ಟವರು ಎಂಬುದು ನಿಮಗೆ ತಿಳಿದಿದೆಯೋ? ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು ಎಂಬುದಾಗಿ ಕೀರ್ತನೆ 23:5 ನಾವು ನೋಡುತ್ತೇವೆ. ಈ ಚಿತ್ರಣದಲ್ಲಿ ಕುರುಬನು ಆತಿಥೇಯನಾಗಿ ಬದಲಾಗುತ್ತಾನೆ. ನಮ್ಮ ಕರ್ತನು ಕೇವಲ ನಮ್ಮನ್ನು ನಡೆಸುವವನು, ಸಂರಕ್ಷಿಸುವಾತನು ಮಾತ್ರವಲ್ಲದೆ ತನ್ನ ಮೇಜಿಗೆ ಸ್ವಾಗತಿಸುವ ಉದಾರವಾದ ಆತಿಥೇಯನಾಗಿದ್ದಾನೆ. ಗಮನಿಸಿ, ಈ ಮೇಜು ಎಲ್ಲಿಯೂ ಅಲ್ಲ, ಬದಲಾಗಿ ವೈರಿಗಳ ಮುಂದೆ ಸಿದ್ಧಪಡಿಸಲಾಗಿದೆ. ವಿರೋಧಿಗಳು ನಮ್ಮನ್ನು ಸುತ್ತುವರೆದರೂ ಸಹ ದೇವರ ಒದಗಿಸುವಿಕೆ ಹಾಗೂ ಆಶೀರ್ವಾದ ಎಂದಿಗೂ ನಿಂತು ಹೋಗುವುದಿಲ್ಲ. ತೈಲದ ಅಭಿಷೇಕವು ಗೌರವ, ಗುಣಪಡಿಸುವಿಕೆ ಹಾಗೂ ಪ್ರತ್ಯೇಕಿಸುವಿಕೆಗೆ ಸಂಕೇತವಾಗಿದೆ. ನಾವು ದೇವರಿಂದ ಆರಿಸಲ್ಪಟ್ಟವರು ಹಾಗೂ ಪ್ರತ್ಯೇಕಿಸಲ್ಪಟ್ಟವರೂ ಆಗಿದ್ದೇವೆ. ತುಂಬಿ ಹೊರಸೂಸುವ ಪಾತ್ರೆಯು ಸಮೃದ್ಧಿಯ ಕುರಿತಾಗಿ ಮಾತನಾಡುತ್ತದೆ. ದೇವರ ಆಶೀರ್ವಾದವು ನಮ್ಮ ಮೇಲೆ ಕನಿಷ್ಠವಾಗಿ ಅಲ್ಲ, ಬದಲಾಗಿ ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ರೀತಿಯಲ್ಲಿ ಹರಿದು ಬರುತ್ತದೆ. ಕ್ರಿಸ್ತನಲ್ಲಿ ನಾವಿರುವಾಗ ನಾವು ಕೇವಲ ಬದುಕುಳಿಯುವುದಿಲ್ಲ, ಬದಲಾಗಿ ಗೌರವಿಸಲ್ಪಟ್ಟವರು, ಅಭಿಷೇಕಿಸಲ್ಪಟ್ಟವರು ಮತ್ತು ಹೊರಚೆಲ್ಲುವ ಹಾಗೆ ಆಶೀರ್ವದಿಸಲ್ಪಟ್ಟವರು ಆಗಿದ್ದೇವೆ. ಕುರುಬನು ಕೇವಲ ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲದೆ ಸಮೃದ್ಧಿಯಾದ ಎಲ್ಲಾ ಒಳ್ಳೆಯವುಗಳಿಂದ ನಮ್ಮನ್ನು ತುಂಬಿಸುತ್ತಾನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.